ವಿಜಯಪುರ ಜಿಲ್ಲೆಯಲ್ಲಿ ಚಿಮಲ್ಗಿ ಪಶ್ಚಿಮ ಕಾಲುವೆಗೆ ತಕ್ಷಣ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಆಲಮಟ್ಟಿ ಕೆಬಿಜೆಎನ್ಎಲ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ರೈತ ಮುಖಂಡ ಅವ್ವಣ್ಣ ಗ್ವಾತಗಿ ಮಾತನಾಡಿ, ಕಾಲುವೆಗೆ ನೀರು ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಶ್ರೀಶೈಲಗೌಡ ಪಾಟೀಲ್, ಉಮೇಶ್ ವಾಲಿಕಾರ್, ದ್ಯಾಮನಗೌಡ ಮೇಟಿ, ವಿಠಲ್ ಅಸ್ಕಿ, ಶಂಕರಗೌಡ ಮ್ಯಾಗೇರಿ, ಎಸ್ ಪಾಟೀಲ್ ಸೇರಿದಂತೆ ಇಟಗಿ ಗ್ರಾಮದ ನೂರಾರು ರೈತರು ಭಾಗವಹಿಸಿದ್ದರು. ರೈತರ ಹೋರಾಟಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಧ್ವನಿ ಕೇಳಿಸದ ಅಧಿಕಾರಿಗಳಿಗೆ, ಅನ್ನದಾತನ ಕೂಗು ಕೇಳಿಸದ ಅಧಿಕಾರಿಗಳಿಗೆ, ರೈತರ ಹೋರಾಟಕ್ಕೆ ಚಿಮಲ್ಗಿ ಪಶ್ಚಿಮ ಕಾಲುವೆ ವ್ಯಾಪ್ತಿಯ ಎಲ್ಲ ರೈತ ಬಂಧುಗಳೇ, ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಸುಮಾರು ಒಂದು ತಿಂಗಳಿಂದ ಜಿಲ್ಲೆಯ ಎಲ್ಲ ಕಾಲುವೆಗಳಲ್ಲಿ ನೀರು ಹರಿತಾ ಇದ್ರು ಕೂಡ ನಮ್ಮ ಚಿಮಲ್ಗಿ ಪಶ್ಚಿಮ ಕಾಲುವೆಗೆ ನೀರು ಬರ್ತಾ ಇಲ್ಲ. ಕಾರಣ ಇಷ್ಟೇ, ಚಿಮಲ್ಗಿ ಪಶ್ಚಿಮ ಪ್ರಾರಂಭದ ಒಂದು ಸ್ಥಳ ಸಿದ್ದಾಪುರದಲ್ಲಿ ರೈತರ ಮತ್ತು ಸರ್ಕಾರದ ನಡುವೆ ಸಮಸ್ಯೆಯಾಗಿ ಅಲ್ಲಿ ರೈತರು ನಮ್ಮ ಕಾಲುವೆ ಬಂದ್ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಅಧಿಕಾರಿಗಳು ನಮಗೆ ಹೇಳ್ತಾ ಇದ್ದಾರೆ. ಅದರ ಸಮಸ್ಯೆಯನ್ನ ಇತ್ಯರ್ಥಪಡಿಸಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಇಲಾಖೆಯ ಕರ್ತವ್ಯ. ಅದನ್ನ ಬಿಟ್ಟು ನಮಗೆ ನಾಳೆ ಬಿಡ್ತೀವಿ, ನಾಡ್ದು ಬಿಡ್ತೀವಿ, ಇನ್ನೊಂದು ವಾರ ತಡ್ರಿ, 4 ದಿನ ತಡ್ರಿ ಅಂತೇಳಿ ನಮಗೆ ಸಬೂಬು ಹೇಳ್ತಾ ಬಂದು ಸುಮಾರು ಒಂದು ತಿಂಗಳಾಯ್ತು. ಅದೇ ಕಾಲುವೆ ನಂಬಿ ನಾವು ಸಾಕಷ್ಟು ರೈತರು ತುಟ್ಟಿ ಬೀಜ ಗೊಬ್ಬರಗಳನ್ನು ತಂದು ಬಿತ್ತನೆ ಮಾಡಿವಿ. ಅವೆಲ್ಲ ಇವತ್ತು ಗಾಳಿಗೆ ಹಾರಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ವಿನಂತಿ ಮಾಡಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಬಂದಾಗ ಅವರು ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ರು. ಆದ್ರಿಂದ ನಾವು ಏಕಾಏಕಿ ಇವತ್ತು ಇಲ್ಲಿ ಧರಣಿಗೆ ಇಳಿದಿದ್ದೀವಿ. ತಂದು ಭೂಮಿಯನ್ನ ಬಿತ್ತನೆ ಮಾಡಿದ್ರು, ಅಲ್ಲಲ್ಲೇ ಸ್ವಲ್ಪ ಬೆಳೆಗಳು ನಾಟಿದ್ವು, ಒಂದಿಷ್ಟು ಬೆಳೆಗಳು ನಾಟಿಲ್ಲ. ಈ ಕಾಲುವೆ ಮುಖಾಂತರ ನೀರು ಬಂದ್ರೆ ನಮ್ಮ ಬೆಳೆಗಳಿಗೆ ನೀರು ಉಣಿಸಬಹುದು ಅಂತ ಕನಸನ್ನ ಕಟ್ಕೊಂಡು ಕೂತಂತ ರೈತರು ಇವತ್ತು ಏನಾಗೈತೆ, ಕನಸು ನನಸಾಗ್ತಾ ಇಲ್ಲ. ಅದಕ್ಕೆ ಬೇಗನೆ ಎಚ್ಚೆತ್ಕೊಂಡು ನೀರನ್ನು ಹರಿಸಬೇಕು ಕಾಲುವೆಗಳಿಗೆ. ಒಂದ್ ವೇಳೆ ನೀರನ್ನು ಹರಿಸದೇ ಇದ್ರ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಇವತ್ತೇನು ಇಲ್ಲಿ ರೈತರು ಬಂದಾರಲ್ಲ, ಒಬ್ಬೊಬ್ಬರ 100 ಜನ ರೈತರು 200 ಜನ ರೈತರು ತರಂತ ತಾಕತ್ ಹೊಂದ್ಯಾರ ಅಂತ ರೈತರು ಮುಖಂಡರು ಬಂದಾರ ಇಲ್ಲಿ. ಅದಕ್ಕ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪ ತಾಳಬಾರದು ಅಂತ ಹೇಳಿ ಏನಾದ್ರು ಅನ್ಕೊಂಡಿದ್ರಿ ಅಂದ್ರ ಬೇಗನೆ ಕಾಲುವೆಗೆ ನೀರು ಹರಿಸಬೇಕು. ಬೇಗನೆ ಕಾಲುವೆಗೆ ನೀರು ಹರಿಸಿ ರೈತರ ಸಮಸ್ಯೆ ಬಗೆಹರಿಸಬೇಕು. ಹರಿಸದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಮತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ.